ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ? ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ. ರೀ ಲಕ್ಷ್ಮಿ ರೀ ನಾನ್ ಎಷ್ಟು ಹೇಳಿದ್ರು ನೀವು ಮರ್ತೋಗ್ತೀರಾ ಅಲ್ವಾ? ಏನು? ಎಲ್ಲಿ ನನ್ನ ಹೋಳಿಗೆ? ಅಯ್ಯೋ ಲಕ್ಷ್ಮಿ, ಅದು ಕೆಲಸದ ಒತ್ತಡದಲ್ಲಿ ಮರ್ತೇ ಬಿಟ್ಟೆ, ಕ್ಷಮಿಸ್ಬಿಡು. ನನಗ್ ಗೊತ್ತು ರೀ, ನಿಮ್ಗೆ ಕೆಲ್ಸ ಒಂದ್ ಬಿಟ್ರೆ ಏನು ನೆನ್ಪಿರೋಲ್ಲ. ನನಗ್ ಗೊತ್ತಿತ್ತು ನೀವ್ ಹೀಗೆ ಮಾಡ್ತೀರಾ ಅಂತ, ಅದಕ್ಕೆ ವೆಂಕಿ ಕೈಯಲ್ಲಿ ತರ್ಸಿದೀನಿ. ಅಂದ್ರೆ ನಾನು ಮರ್ತೋಗ್ತೀನಿ ಅಂತ ನಿನ್ಗಾಗ್ಲೇ ಗೊತ್ತಿತ್ತಾ? ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವ್ ಯಾವಾಗ ಹೇಗಿರ್ತೀರಾ ಅಂತ ನನಗ್ ಗೊತ್ತಿಲ್ವಾ? ನೀವೇನಾದ್ರೂ ತರೋರಾಗಿದ್ರೆ ನನ್ಗೊಂದು ಫೋನ್ ಮಾಡ್ತಿದ್ರಿ. ನೀವ್ ಫೋನ್ ಮಾಡ್ಲಿಲ್ಲ ಅಂದ್ಮೇಲೆ ಅದನ್ನ ಮರ್ತಿದ್ದೀರಾ ಅಂತ ತಾನೇ ಅರ್ಥ. ಸತ್ಯ ಲಕ್ಷ್ಮಿ, ಮನಸ್ಸಲ್ಲಿ ಏನೇನೋ ಆಲೋಚನೆ ಇದ್ರೆ ಏನು ನೆನಪಾಗಲ್ಲ. ಪರವಾಗಿಲ್ಲ, ಕಾಫಿ ಕುಡೀರಿ, ಏನು ಯೋಚನೆ ಮಾಡ್ಬೇಡಿ. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ವಲ್ಲ, ಆರಾಮಾಗಿದ್ದೀನಿ. ನೀನು ನನ್ನ ಪಕ್ಕ ರಾಣಿ ತರ ಇದ್ರೆ ಈ ರಾಜನ್ಗೆ ಏನೂ ಆಗಲ್ಲ. ಸಾಕು ಸಾಕು. ಆದ್ರೆ ಈ ರಾಣಿ ಏನ್ ಹೇಳಿದ್ರು ಈ ರಾಜನ್ಗೆ ನೆನ್ಪೇ ಇರಲ್ಲ, ಮರ್ತೋಗತ್ತೆ ಅಲ್ವಾ? ಸರಿ, ನಾನು ಹೋಗಿ ಅಡ್ಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಹೌದು, ಇದೇನ್ರಿ ಇದು ಲೆಟ್ರು? ಇದು ಆಫೀಸ್ ಲೆಟ್ರು. ಆಫೀಸ್ ಲೆಟ್ರಾ? ಮನೆಗೆ ಯಾಕೆ ತಗೊಂಡ್ ಬಂದ್ರಿ? ಅದು ಆಫೀಸಿಂದ ನಮಗೆ ಕೊಟ್ಟಿರ್ತಾರೆ, ನಾವಿದನ್ನ ಕ್ಲೈಂಟ್ಗೆ ತೋರಿಸಿದ್ರೆ ಕಾರ್ ಕೊಡ್ತಾರೆ, ಆಮೇಲೆ ನಾವು ಸರ್ವಿಸ್ ಮಾಡ್ತೀವಿ. ಹಾಗಾದ್ರೆ ಅದನ್ನ ಎಷ್ಟು ಜೋಪಾನವಾಗಿಡ್ಬೇಕು. ಇಲ್ಲಿಟ್ಟಿದ್ದೀರಲ್ಲ, ಬ್ಯಾಗ್ ಒಳಗಡೆ ಇಡಿ. ಆಯ್ತು, ಇವಾಗ ಇಟ್ಕೊಳ್ತೀವಿ. ಲಕ್ಷ್ಮಿ, ಇಷ್ಟು ದಿನ ನಮ್ಮ ಬದುಕಲ್ಲಿ ಪ್ರೀತಿ ಪ್ರಾಮಾಣಿಕತೆ ಇರ್ತಾ ಇತ್ತು. ಇನ್ಮೇಲೆ ಆ ಜಾಗನ ಸುಳ್ಳು ಆಕ್ರಮಿಸ್ಕೊಂಡ್ಬಿಡುತ್ತೆ. ನಾನು ಇನ್ನೂ ಎಷ್ಟು ಸುಳ್ಳು ಹೇಳ್ತೀನೋ ಗೊತ್ತಿಲ್ಲ. ನನ್ಗೆ ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ಗೆ ಕ್ಷಮಿಸ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.